ಸ್ನೇಹಿತರೆ, ಈ ಜಿಲ್ಲೆಗಳಿಗೆ ಜೂನ್ 28ರವರೆಗೆ 29ರವರೆಗೆ ಆರಾಮ್ಸೆ ಏನಿಲ್ಲ ಅಂತಂದರೂ ಭಾರಿ ಮಳೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಹೌದು, ತುಂಬ ಜನ ಕೇಳಿದ್ದು ನಿಜ ಆ್ಯಂಡ್ ಎಲ್ಲರೂ ಕೂಡ ಕೇಳಿದ್ದು ನಿಜ. ತುಂಬ ಜನ ಕೇಳಿದ್ರಿ ನನ್ನ ಹತ್ರ, ಮಳೆ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆದಾಗ ನಾವು ಏನು ಮಾಡಬೇಕು ಆ್ಯಂಡ್ ಈ ರೀತಿ ಈ ಲೆವೆಲಿಗೆ ಪ್ರಾಬ್ಲಮ್ ಆದಾಗ ನಾವು ಏನು ಮಾಡೋದು ನಮ್ಗೆ ಅರ್ಥ ಆಗಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತಾ ಹೋಗ್ತೀರಾ. ನಾನು ಹೇಳ್ತೀನಿ ಕೇಳಿ, ಮಳೆ ಬರ್ತಾ ಇದೆ, ಏನು ಕಾರಣ ಅಲ್ವಾ? ಈಗ ತುಂಬ ಜನರಿಗೆ ಕ್ವಶನ್ ಇರುವಂಥದ್ದು ಇದೆ, ಮಳೆ ಬರ್ತಾ ಇದೆ ಕಾರಣ ಏನು ಅಲ್ವಾ? ಹಾಗಾಗಿ ಮಳೆ ಬರ್ತಾ ಇದೆ ಕಾರಣ ಏನಪ್ಪ ಅಂತಂದರೆ, ಮಳೆ ಬರ್ತಾ ಇರುವಂಥದ್ದು ತಪ್ಪಲ್ಲ, ಆದರೆ ಮಳೆ ಬರ್ತಾ ಇಲ್ಲ ಕೆಲವರದ್ದು ಕಾರಣ ಏನು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಇಲ್ಲಿ ತುಂಬ ಜನ ಕೇಳಿದ್ರಿ, ಕಾರಣ ಏನು ಸರ್, ಈ ರೀತಿ ಪ್ರಾಬ್ಲಮ್ ಆದರೆ ಹೆಂಗೆ ನಮಗೆ ಮಳೆ ಬರೋದಿಲ್ಲೋ ಹೇಳಿ. ಒಂದಿಷ್ಟು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಏನು ಉತ್ತರ ಕೊಡ್ತಾ ಇದೆ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಬೇಕು ನಮ್ಗೆ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳ್ತಾ ಇದ್ದೀರಾ. ನಾನು ಹೇಳ್ತೀನಿ ಕೇಳಿ. ಈಗ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ ಮತ್ತು ಇಲ್ಲಿ ಮಳೆ ಬರೋದಿಲ್ವೋ, ಇದು ಎರಡನ್ನು ನಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡ. ಮಳೆ ಬರೋದಿಲ್ವೋ ಇಷ್ಟನ್ನೇ ನಾನು ಹೇಳ್ತೀನಿ, ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಸ್ನೇಹಿತರೆ, ಫಸ್ಟ್ ನೀವು ಕೇಳಿಸ್ಕೊಳ್ಳಿ. ಒಂದು ವಿಚಾರ ಏನಂತಂದರೆ, 100% ಮಳೆ ಬಂದೇ ಬರುತ್ತೆ. ಅಂದರೆ ಅದು ಯಾವ ತಾರೀಕಿನಂದು, ಯಾವ ಜಿಲ್ಲೆಗಳಿಗೆ, ಯಾವಾಗ ಮಳೆ ಬರುತ್ತೆ. ಅಂದರೆ ಈಗ ಕೆಲವರಿಗೆ ಸರ್ ನಮ್ಗೆ ಇವಾಗಲೇ ಬೇಕು ಸರ್, ನಮ್ಗೆ ಮಳೆ ಬಂದಿಲ್ಲ ಅಂತಂದರೆ ನಮ್ಮ ಕೃಷಿ ಎಲ್ಲ ಹಾಳಾಗಿ ಹೋಗುತ್ತೆ, ಹಿಂಗೆ ಆದರೆ ಹೆಂಗೆ ಅನ್ನುವಂಥದ್ದು. ಇಲ್ಲಿ ನಾನು ಎಲ್ರಿಗೂ ಹೇಳಿದೆ, ನಿಮಗೆ ಮೊದಲೇ ನಾನು ಹೇಳಿದ್ದೆ, ಮಳೆ ಬರಬೇಕಂತಂದರೆ ಇಲ್ಲಿ ವಾತಾವರಣ ಚೇಂಜ್ ಆಗಬೇಕು. ವಾತಾವರಣ ಚೇಂಜ್ ಆಗಿ ಮಳೆ ಬಂದು ಎಲ್ಲ ಆಗಬೇಕಾಗತ್ತೆ. ಹಾಗಾಗಿ ಮಳೆ ಬರುತ್ತಂತ ನಾವು ಹಂಗೆ ಹೇಳಲಿಕ್ಕಾಗಲ್ಲ ಅಂತ. ಆದರೆ ಹವಾಮಾನ ಇಲಾಖೆಯ ಪ್ರಕಾರ ಏನಾಗ್ತಾ ಇದೆ ಈಗ ಅನ್ನುವಂಥದ್ದನ್ನು ನಾನು ಹೇಳಬಲ್ಲೆ. ಸ್ನೇಹಿತರೆ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ, ನಾನು ಹೇಳ್ತೀನಿ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಮಳೆ ತುಂಬ ಜಿಲ್ಲೆಗಳಿಗೆ ಬರ್ತಾ ಇದೆ, ತುಂಬ ಜಿಲ್ಲೆಗಳಿಗೆ ಬರ್ತಾ ಇದೆ. ಆ್ಯಂಡ್ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾಸನ ಆ್ಯಂಡ್ ಹಾವೇರಿ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಮಳೆ 100% ಬರುತ್ತೆ. 100%. ಯಾಕಂತಂದರೆ ಈ ಎಲ್ಲ ಜಿಲ್ಲೆಗಳಿಗೂ ಮಳೆ 100% ಬಂದೇ ಬರುತ್ತೆ. ಇದು ಏನು ಸರ್ಕಾರ ಈಗ ಹೊಸ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಮಳೆ ಬಂದಿಲ್ಲ, ಮಳೆ ಬರ್ತಾನೆ ಇಲ್ಲ ಅನ್ನುವಂಥದ್ದು ಬೇಡ. ಹಾಗಾಗಿ ಮಳೆ 100% ಬರುತ್ತೆ. ಅಂದರೆ ಇದೇ ಜಿಲ್ಲೆಗೆ ಅದೇ ಜಿಲ್ಲೆಗೆ ಅಂತಲ್ಲ, ಎಲ್ಲ ಜಿಲ್ಲೆಗೂ ಬರುತ್ತೆ ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಅವ್ರಿಗೆ ಮಾತ್ರ ಬರುತ್ತೆ, ಇವ್ರಿಗೆ ಮಾತ್ರ ಬರುತ್ತೆ, ನಮಗೆ ಮಳೆ ಬರಲ್ಲ ಅಂತ ತುಂಬ ಜನ ಹೇಳ್ತೀರ. ತಪ್ಪಲ್ಲ, ನಿಮ್ಮದು ತಪ್ಪಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ನೀವು ಕೇಳ್ತೀರ, ನನಗೆ ಮಳೆ ಬಂದಿಲ್ಲ ಸರ್, ನಮ್ಗೆ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಆ ಜಿಲ್ಲೆಗಳಿಗೆ ಮಾತ್ರ ಮಳೆ ಬರುತ್ತೆ, ಈ ಜಿಲ್ಲೆಗಳಿಗೆ ಮಾತ್ರ ಮಳೆ ಬರುತ್ತೆ ಅನ್ನುವಂಥದ್ದು ಅಲ್ಲ. ಪ್ರತಿಯೊಂದು ಜಿಲ್ಲೆಗೂ ಮಳೆ ಬರುತ್ತೆ. ಆದರೆ ಒಂದಿಷ್ಟು ಜನ ಕೇಳಿದ್ರಲ್ಲಿ, ಈಗ ನಾನು ನಿಮ್ಗೆ ಇಷ್ಟು ಏನು ಹೆಸರು ಹೇಳಿದೆ, ಜಿಲ್ಲೆಗಳ ಹೆಸರು ಹೇಳಿದೆ, ಆ ಜಿಲ್ಲೆಗಳಿಗೆ ಮಾತ್ರ ಅಂತಲ್ಲ, ಕರ್ನಾಟಕದ ಪ್ರತಿಯೊಂದು, ಕರ್ನಾಟಕ ಅಂತಲ್ಲ, ಈಗ ಮಳೆ ಬರುವಂಥದ್ದನ್ನು ಪ್ರೆಡಿಕ್ಟೇ ಮಾಡಲಿಕ್ಕಾಗಲ್ಲ, ಒಂದು ವಿಚಾರ. ಆ್ಯಂಡ್ ಎರಡನೇ ವಿಚಾರ ಏನಂತಂದರೆ, ಮಳೆ ಬರುವಂಥದ್ದು ಹೇಗಂತಂದರೆ, ನೀವು ತುಂಬ ಜನ ಈ ಒಂದು ತಪ್ಪುಗಳನ್ನು ಮಾಡ್ತೀರ. ಮರವನ್ನು ಜಾಸ್ತಿ ನೆಡಬೇಕಾಗ್ತದೆ, ಮರ ಗಿಡಗಳನ್ನು ಕಡಿಯೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆದಾಗ ಮಳೆ ಕಡಿಮೆ ಆಗ್ತದೆ. ಮಳೆ ಕಡಿಮೆ ಆಗೋದಕ್ಕಿಂತ ಏನಂತಂದರೆ, ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ರೈತರಿಗೆ ಆಗ್ತಾ ಇರುವಂಥದ್ದು. ಮಳೆ ಕಡಿಮೆ ಆಗಿ ಇಲ್ಲಿ ಫಸಲ್ ಹಾಳಾಗ್ತಾ ಇದೆ, ಮತ್ತು ಅವರ ಒಂದು ಕೃಷಿ ಅನ್ನುವಂಥದ್ದು ಸಂಪೂರ್ಣ ಪ್ರಾಬ್ಲಮಲ್ಲಿ ಸಿಲುಕೊಳ್ತಾ ಇದೆ. ಬರಗಾಲ ಬರ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಒಂದು ವಿಚಾರವನ್ನು ಹೇಳ್ತೀನಿ. ಮಳೆ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ವಿಚಾರ, ಮಳೆ ಬಂದಿಲ್ಲ ಅಂತಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಕರೆಕ್ಟ್. ಮಳೆ ಬಂದಿಲ್ಲ ಅಂತಂದಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಸಿಂಪಲ್ ವಿಚಾರವನ್ನು ಹೇಳ್ತೀನಿ. ಒಂದು, ಮಳೆ ನೀರು ಕೊಯ್ಲನ್ನು ಮಾಡಬೇಕು. ಆ್ಯಂಡ್ ಇನ್ನೊಂದು, ನೀವು ನಮ್ಮ ಚಾನಲ್ಗೆ ಬಂದುಬಿಟ್ಟು ವಿಡಿಯೋವನ್ನು ನೋಡಿ. ಈಗ ಹವಾಮಾನ ಇಲಾಖೆ ಬಗ್ಗೆ ನಾನು ನಿಮಗೆ ಡೈಲಿ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ, ಎಲ್ಲ ರೀತಿ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ, ಇದ್ರ ಒಂದರ ಬಗ್ಗೆ ಅಂತ ಅಲ್ಲ. ಹಾಗಾಗಿ ಇದನ್ನು ನೋಡಿ, ಆವಾಗ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಮಾಹಿತಿ ಸಿಗುತ್ತೆ. ಈ ರೀತಿ ಆಗಿದೆ ಅನ್ನುವಂಥದ್ದು ಒಳ್ಳೆಯದಾಗಲಿ. ಆದರೆ ಇನ್ನೊಂದು ವಿಚಾರ, ತುಂಬ ಜನರಿಗೆ ಏನು ಮಳೆ ಬಂದಿಲ್ಲ, ನಮ್ಗೆ ಮಳೆನೇ ಬರೋದಿಲ್ವೇನೋ, ನಮ್ಮ ಜಿಲ್ಲೆಗಳಿಗೆ ಬರೋದಿಲ್ವೇನೋ ಅನ್ನುವಂಥ ಒಂದಿಷ್ಟು ಮಿಸ್ಕನ್ಸೆಪ್ಷನ್. ಅಂದರೆ ಈಗ ನೀವು ತಪ್ಪು ತಿಳುವಳಿಕೆ ಇದೆ. ಹಾಗಾಗಿ ಆ ಒಂದು ತಪ್ಪು ತಿಳುವಳಿಕೆಗಳನ್ನು ಇಟ್ಕೊಳ್ಬೇಡಿ. ನಾನು ಹೇಳುವಂಥದ್ದು, ಮಳೆನೇ ಬರೋದಿಲ್ವೇನೋ, ಈ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ, ಆ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದು. ಮತ್ತು ಇನ್ನೊಂದಿಷ್ಟು ಜನ ಹೇಳ್ತಾರೆ, ಬರಗಾಲ, ಈ ಬಾರಿ ಪಕ್ಕ ಬರಗಾಲ, ಏನೂ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು. ಅದೆಲ್ಲ ಸುಳ್ಳು. ನಾನು ಹೇಳ್ತೀನಲ್ಲ, ತುಂಬ ಜನ ಈಗ ನೀವು ಯಾರೋ ಹೇಳಿದ್ರಂತ ಕಟ್ಕೊಂಡು ಅದನ್ನ ಅಯ್ಯೋ ಬರಗಾಲ ಅಂತ ಹೇಳೋದಲ್ಲ. 100% ಈ ರೀತಿ ಮಾಹಿತಿ, ಒಳ್ಳೊಳ್ಳೆ ಮಾಹಿತಿನ ನೋಡಿ.
ಅಲ್ವಾ. ಹಾಗಾಗಿ ಏನೇನೋ ನಾವು ನೋಡ್ತೀವಂತ ಇನ್ನು ಈ ರೀತಿ ಒಳ್ಳೆಯ ಒಂದು ಮಾಹಿತಿಯನ್ನು ನಾವು ನೋಡಲಿಕ್ಕಾಗಲ್ವ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಈ ರೀತಿ ಒಳ್ಳೆ ಮಾಹಿತಿಯನ್ನು ಬಂದುಬಿಟ್ಟು ಚಾನಲ್ಗೆ ಬಂದುಬಿಟ್ಟು ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಜನ ಹೇಳ್ತಾರೆ ಮಳೆ ಗಿಳೆ ಎಲ್ಲ ಏನಿಲ್ಲ ಅಂತ. ನಾನು ಹೇಳುವಂಥದ್ದು ಮಳೆ ಇದ್ದರೆ ಮಾತ್ರ ನಮ್ಮ ಲೈಫ್, ಇಲ್ಲ ಅಂತಂದರೆ ಲೈಫೇ ಇಲ್ಲ ಅಲ್ವಾ. ನೀರಿಲ್ಲ ಅಂತಂದರೆ ಹೇಗೆ ಬದುಕೋದು, ಕರೆಕ್ಟ್. ಹಾಗಾಗಿ ನೀರು ತುಂಬ ಇಂಪಾರ್ಟೆಂಟ್. ಹಾಗೆ ಈ ರೀತಿ ವಿಡಿಯೋವನ್ನು ಬಂದುಬಿಟ್ಟು ನೋಡಿ, ಈ ರೀತಿ ನಮ್ಮ ಒಂದು ಒಳ್ಳೊಳ್ಳೆ ವಿಡಿಯೋವನ್ನು ಬಂದುಬಿಟ್ಟು ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಕರೆಕ್ಟಾಗಿದೆ ಅನ್ನುವಂಥದ್ದು. ಇಲ್ಲ ಅಂತಂದರೆ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಲ್ವಾ. ಹಾಗಾಗಿ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಮಳೆ ಬರಲಿ, ಪ್ರತಿಯೊಬ್ಬರ ಒಂದು ಜಿಲ್ಲೆಗೂ ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತುಂಬ ಜನರಿಗೆ ಮಳೆ ಬಂದಿಲ್ಲ, ಅಂದರೆ ತುಂಬ ಜಿಲ್ಲೆಗಳಿಗೆ ಮಳೆ ಬಂದಿಲ್ಲ, ಅವರವರ ಕೃಷಿಗಳು ಹಾಳಾಗಿದೆ ಎಕ್ಸೆಟ್ರಾ ತುಂಬ ಜನ ಹೇಳ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂತಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ, ಅದೆಲ್ಲ ಸರಿಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.